ಸಂವೇದನೆಶಲು ನಾನು ಅಂದರೆ ನಿಮ್ಮ ಮುಂದೆ ಹಾಜರಿಗಳು ಹಾಗೂ ದಾವಣಗೆರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಗಿಡ ಮರಗಳಿವೆ. ಇಲ್ಲಿನ ಜೋಗದ ಸಿರಿ ಬೆಳಕಿನಲ್ಲಿ ನಿತ್ಯ ಕೂಡ ಆದರದ ಸ್ವಾಗತ ಸುಸ್ವಾಗತ. ಸ್ವಾಗತ ಕೋರುತ್ತಾ ಅನಂತ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳು ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯರಾದ ಶ್ರೀಮತಿ ಗೀತಾಂಜಲಿ ಎಲ್ಲರಿಗೂ ಮುಖ್ಯವಾದ ಶ್ರೀಮತಿ ವಿದ್ಯಾ ಮೇಡಮ್ ರವರೇ, ವರ್ಗದವರೇ, ಪ್ರೀತಿಯ ಮುದ್ದು ಮಕ್ಕಳೇ ಹಾಗೂ ಸ್ವಾಗತ ಸುಸ್ವಾಗತ. ಆದರದ ಸ್ವಾಗತ ಸುಸ್ವಾಗತ. ಹಾಗೆಯೇ ನಮ್ಮ ಸಂಸ್ಥೆಯ ತುಂಬಾ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣದ ಕವಿಯರು ಕೆಚ್ಚರೆ ಮೈ ಮರೆಯುವುದು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಈ ಕನ್ನಡ ನಾಡಿನ ಇತಿಹಾಸ ಸ್ವತಂತ್ರ ಭಾರತದ ಇತಿಹಾಸದಷ್ಟೇ ಪ್ರಮುಖವಾದದ್ದು. ಸ್ವತಂತ್ರ ಭಾರತದ ನಂತರ ಕನ್ನಡ ಮಾತಾಡುವ ಪ್ರಾಂತಗಳೆಲ್ಲ ಅಲ್ಲಲ್ಲಿ ಚದರಿ ಹೋಗಿದ್ದವು. ಈ ಕನ್ನಡ ಹೋರಾಟಗಾರರಾದ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಉಳಿದೆಲ್ಲ ಮಹನೀಯರು ಕನ್ನಡ ಭಾಷೆ ಮಾತನಾಡುವ ಎಲ್ಲಾ ಪ್ರಾಂತಗಳನ್ನು ಒಂದುಗೂಡಿಸಿ ನವೆಂಬರ್ 1, 1956ರಂದು ಹೊಸ ಪ್ರಾಂತವನ್ನು ನಿರ್ಮಿಸಲಾಯಿತು. ಆ ಹೊಸ ಪ್ರಾಂತದ ಹೆಸರನ್ನು ಮುಂಚೆ ಮೈಸೂರು ರಾಜ್ಯವೆಂದು ನಾಮಕರಣ ಮಾಡಲಾಗಿತ್ತು.
ಈ ಮೈಸೂರು ರಾಜ್ಯವು ತದನಂತರ 1973ರಲ್ಲಿ ಕನ್ನಡ ರಾಜ್ಯವಾಗಿ ಉಗಮವಾಯಿತು. ಇಂದು ನಾವು ಆಚರಿಸುತ್ತಿರುವುದು ಕನ್ನಡದ ಹಬ್ಬ, ಭುವನೇಶ್ವರಿಯ ಹಬ್ಬ, ನಮ್ಮ ಕರುನಾಡ ಹಬ್ಬ. ನಾವು ಮನೆ ಮನೆಗಳಲ್ಲಿ ದಸರಾ ದೀಪಾವಳಿ ಆಚರಿಸುವುದಷ್ಟೇ ಅಲ್ಲದೆ ಈ ಹಬ್ಬಗಳನ್ನು ಕೂಡ ತುಂಬಾ ಸಂತೋಷದಿಂದ, ತುಂಬಾ ವಿಜೃಂಭಣೆಯಿಂದ ಪ್ರತಿಯೊಬ್ಬರೂ ಆಚರಿಸಿದಲ್ಲಿ ಕನ್ನಡತನವನ್ನು ಕಾಪಾಡಿಕೊಳ್ಳುವಲ್ಲಿ ನಮ್ಮ ಪಾಲು ಇರುತ್ತದೆ ಎಂದು ನನ್ನ ಅನಿಸಿಕೆ. ಇನ್ನು ಕನ್ನಡದ ಬಗ್ಗೆ ವರ್ಣಿಸುವುದಾದರೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತ ಜನನಿಯ ಸುಂದರ ಮಗುವಾದ ನಮ್ಮ ಭುವನೇಶ್ವರಿ, ನಮ್ಮ ಕನ್ನಡಾಂಬೆ. ಈ ಕನ್ನಡಾಂಬೆಯ ಕುರಿತು ಹೊಗಳುವುದಾದರೆ ಇಲ್ಲಿ ಏನೇನಿಲ್ಲ ಹೇಳಿ. ಹೌದಲ್ಲ, ಶ್ರೀಗಂಧ, ತೆಂಗು, ಬಾಳೆ, ಹೊನ್ನೆ, ಅದೇ ಅಲ್ಲದೆ ದಾಸರು, ಶರಣರು, ವಚನಕಾರರು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಈ ಕನ್ನಡ ನಾಡು ಅತಿ ಸುಂದರವಾದ ನಾಡು. ಈ ಆಚರಣೆ ಕೇವಲ ಒಂದು ದಿನಕ್ಕೆ ಮಾತ್ರವಾಗದೆ ದಿನಾಲು ಕನ್ನಡವನ್ನು ಉಳಿಸಿ ನಾವು ಬಳಸಿದಲ್ಲಿ ಈ ಮಕ್ಕಳ ಹಬ್ಬ ಎಂದಾಗ ನಮಗೆ ನೆನಪಿಗೆ ಬರುವುದು ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ. ಅದಕ್ಕಾಗಿ ಅವರ ಹುಟ್ಟುಹಬ್ಬವನ್ನು ಮಕ್ಕಳಿಗಾಗಿಯೇ ಮೀಸಲಿಟ್ಟು ಪ್ರತಿ ಇಲ್ಲಿನ ಒಂದೊಂದು ಕಲ್ಲು ಅಥವಾ ಶಾಸನ ಒಂದೊಂದು ಇತಿಹಾಸವನ್ನು ಸಾರಿ ಸಾರಿ ಹೇಳುತ್ತವೆ. ಜನಪದ ಹಾಡು ತನ್ನ ತನವನ್ನು ಹಿಂದಿನಿಂದಲೂ ಉಳಿಸಿಕೊಳ್ಳುತ್ತಾ ಬಂದಿದೆ. ವಿಶೇಷ
ಜೀವನವೆಲ್ಲ ದೇವುದೆಲ್ಲ ಕಲ್ಲವರೆಲ್ಲ ನಂಬಿದವಲ್ಲ ಸಾಸು ಕಾಸಿ ಹಿಟ್ಟೈ ಸಮವೆಲ್ಲ ಸಾಸು ಕಾಸಿ ಹಿಟ್ಟೈ ಸಮವೆಲ್ಲ ಬೆಟ್ಟವೆಲ್ಲ ಮಲ್ಲಯ್ಯನ ದಯವಿದೆ ಭಯವಿಲ್ಲ ಮಲ್ಲಯ್ಯನ ದಯವಿದೆ ಭಯವಿಲ್ಲ ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೋದಿದಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಕಾರ್ಯಕ್ರಮದಲ್ಲಿ ವಿಜೃಂಭಣೆಯ ವೇದಿಕೆಯ ಮೇಲೆ ಆಸೀನರಾಗಿರುವ ಈ ವಿದ್ಯಾಕೇಂದ್ರದ ಮೂಲಕ ವಿದ್ಯೆಯನ್ನು ನೀಡುತ್ತಿರುವ ಅಕ್ಷರ ದಾಸೋಹರಾದ ನಮ್ಮ ನೆಚ್ಚಿನ ಕಾರ್ಯದರ್ಶಿಗಳು ಕನ್ನಡಿಗನೆಂದು ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಅರಸು ತಾಯಿ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ಹಿಂದೆ ಮೈಸೂರು ಪ್ರಾಂತ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಹೀಗೆ ಬೇರೆ ಬೇರೆಯಾಗಿ ಆಡಳಿತ ಅನುಕೂಲಕ್ಕಾಗಿ ಹಂಚಿ ಹೋಗಿದ್ದವು. ಅವನ್ನೆಲ್ಲ ಒಂದುಗೂಡಿಸಿ ಹೊಸದೊಂದು ಕರ್ನಾಟಕವನ್ನು ಕಟ್ಟಲು ಕನ್ನಡದ ಕುಲಪುರೋಹಿತರೆಂದು ಹೆಸರಾದ ಆಲೂರು ವೆಂಕಟರಾಯರು ಹಾಗೂ ಅನೇಕ ಮಹಾನುಭಾವರು ಪ್ರಯತ್ನ ಮಾಡಿದರು. ಅವರೆಲ್ಲರ ಪ್ರಯತ್ನದ ಫಲವಾಗಿ ಮೈಸೂರು ರಾಜ್ಯ 1973ರಲ್ಲಿ ಕರ್ನಾಟಕವೆಂದು ಹೊಸ ಹೆಸರನ್ನು ಪಡೆಯಿತು. ದಾಸಶ್ರೇಷ್ಠರಾದ ಪುರಂದರದಾಸರು, ಕನಕದಾಸರು, ಕಬೀರರು ಇಂತಹ ಹಲವಾರು ವ್ಯಕ್ತಿಗಳ ನಾಡಿದು. ಬಸವಾದಿ ಶರಣರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಇರುವ ಕ್ಷೇತ್ರವಿದು. ಹೀಗೆ ಹಲವಾರು ವಿಷಯಗಳಿಂದ ಕರ್ನಾಟಕವು ಹೆಮ್ಮೆಯ ನಾಡಾಗಿದೆ. ಶಿಲ್ಪಕಲೆ, ಚಿತ್ರಕಲೆ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಾಹಿತ್ಯ ಭಾರತ ಮಾತೆಯ ಶ್ರೇಷ್ಠ ಪುತ್ರಿ ಕರ್ನಾಟಕ ಮಾತೆ ಆಗಿದ್ದಾಳೆ. ಜೋಗಿ ಜಲಪಾತ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ, ವಿಜಯಪುರದ ಗೋಲಗೊಮ್ಮಟ ಇತ್ಯಾದಿ ಒಂದು ಕನ್ನಡ ಗೀತೆಗೆ ಹೆಜ್ಜೆ ಹಾಕಿದಿರ್ಬೋದು, ಒಂದು ಜಾನಪದ ಗೀತೆಗೆ ಈ ತಾನು ಹೆಜ್ಜೆ ಹಾಕಿದಿರ್ಬೋದು, ಹಾಗೂ ಈ ತಾನೇ ಒಂದು ಪುಟ್ಟ ಒಂದು ಸ್ಪೀಚ್ ಕೊಡೋ ಮುಖಾಂತರ ಇವತ್ತು ಏನು ನಾಡುನುಡಿ ಭಾಷೆ ಬಗ್ಗೆ ಏನು ಮಾತಾಡ್ತೋ ಭಾಳ ಸಂತೋಷ ಆಯಿತು. ಇವತ್ತಿನ ದಿನ ಈ ಕಾರ್ಯಕ್ರಮ ನಡಲಿಕ್ಕೆ ಮುಖ್ಯ ಕಾರಣಕ್ಕಂಥ ಮಂಜುನಾಥ್ ಅಗಡಿ ಸರ್ಗೆ ಮೊದಲಾಗಿ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಲದಿಂದ ನಮಗೇನು ಇವತ್ತು ವೇದಿಕೆಗೆ ನಮಗೆ ಆಹ್ವಾನ ಮಾಡಿದ್ರು. ಹಾಗಾಗಿ ತಮ್ಮ ಶಿಕ್ಷಕರು ಕೂಡ ನಾನು ತುಂಬ ಧನ್ಯವಾದಿಸ್ತೀನಿ. ಮಕ್ಕಳೇ, ಇವತ್ತು ಈ ಶಾಲೆ ಪ್ರಾರಂಭಕ್ಕೆ ಭಾಳ 2008 2009ರಲ್ಲಿ ಮಂಜುನಾಥ್ ಅಗಡಿ ಅವರು ಭಾಳ ದಿನ ಕಷ್ಟಪಟ್ಟು ಇವತ್ತೇನು ಸ್ಟ್ರೆಂತ್ 500 ಕೆಲಸ 500 ಮಕ್ಕಳು ತಂದ್ರಿಂದ ಸುಮ್ಮನೆ ಅಲ್ಲ, ಭಾಳ ಎಲ್ಲ ಒತ್ತಡದಿಂದ ಮೀರಿ ಇವತ್ತು ಇಷ್ಟು ಮಕ್ಕಳನ್ನ ತಂದು ಇವತ್ತು ಶಾಲೆ ಭಾಳ ಕಷ್ಟ ಆದರೂ ಕೂಡ ಇವತ್ತು ತಮ್ಮೆಲ್ಲರನ್ನ ಈ ಮಟ್ಟಕ್ಕೆ ತಗೊಂಬಂದಕ್ಕೆ ಮೊದಲ ಈ ಭಾಗದಲ್ಲಿ ಶಾಲೆಗಳು ಎಲ್ಲ ಉತ್ತರ ಆ ಕಡೆನೇ ಜಾಸ್ತಿ ಇರೋ ಶಾಲೆಗಳೆಲ್ಲ ಭಾಳ ಮಟ್ಟಿಗೆ ಸಿದ್ಧಗಂಗಾ ಸ್ಕೂಲ್ ಇರ್ಬೋದು, ಭಾಳ ಸ್ಕೂಲ್ ಇದಾವೆ. ಇವತ್ತು ಶಾಲೆ ಹೆಸರು ಹೇಳೋದ್ರ ಈ ಭಾಗದಲ್ಲಿ ಕೂಡ ಇಷ್ಟು ಮಕ್ಕಳಿಗೆ ಒಂದು ಅತ್ಯುಚ್ಚವಾಗಿ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಒಂದು ಏನು ಜ್ಞಾನವನ್ನು ಕಲಿಸ್ಕೊಟ್ಟಾರೋ ಭಾಳ ನಿಜಕ್ಕೂ ಭಾಳ ಹೆಮ್ಮೆ ಆಗೈತೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಕೂಡ ಈ ಶಾಲೆ ಬೆಳೀಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಭಾಳ ಜನ ಮಕ್ಕಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಭಾಳ ಜನಕ್ಕೊಂದು ಗೊತ್ತಿಲ್ಲ ಅನಿಸುತ್ತೆ ನನಗೆ. ಇದು ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋ ಪ್ರವೀಣ್ ಶೆಟ್ಟಿ ಬರ ಅಂದರೆ ಇಡೀ ಕರ್ನಾಟಕದಂತ ಹೋರಾಟ ಮಾಡೋಂಥ ಒಂದು ಸಂಘಟನೆ ಇದೆ ನಮ್ಮದು.
ಜಗತ್ತೇ ಮುಕ್ಕೋಟಿ ದೇವರು ಜ್ಞಾನಕ್ಕೂ ದೊಡ್ಡದು ಅನ್ನದಾರುಣ ಜ್ಞಾನಕ್ಕೂ ದೊಡ್ಡದು ಅನ್ನದಾರುಣ ಮತ್ತು ತಂದೆ ತಗೋಟಿ ಮುಖ ಅಜ್ಞಾನಸ್ಮರ ಶಿವಾವಿಂದರ ಹಕ್ಕಿ ಪಿಚ್ಚಿಗಳು ನಾವೆಲ್ಲ ಹಕ್ಕಿ ಪಿಚ್ಚಿಗಳು ನಾವೆಲ್ಲ ಕುಕ್ಕುಗಳು ನಾವೆಲ್ಲ ಹಕ್ಕಿ ಪಿಚ್ಚಿಗಳು ನಾವೆಲ್ಲ ಕುಕ್ಕುಗಳು ನಾವೆಲ್ಲ ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ ಮಾನನೀಯ ಮುಖ್ಯ ಅತಿಥಿ ಆದರಣೀಯ ಪ್ರಧಾನಾಚಾರ್ಯ ಮಹೋದಯ समस्त शिक्षकों मेरे प्यारे दोस्तों, बाल दिवस एक चाचा नानी का दिवस होता है।
ಅಕ್ಕಪ್ಪಾಗವಳೆ ಸುಮ್ಮನೆ ನಗ್ತಾಳೆ ಕದ್ದು ನೋಡ್ತಾಳೆ ಇದ್ದು ಬಿಡ್ತಾಳೆ ಅಕ್ಕಪ್ಪಾಗವಳೆ ಸುಮ್ಮನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದು ಬಿಡ್ತಾಳೆ ಎನ್ನುವಂತೆ ನಮ್ಮ ಸಂಸ್ಥೆಯ ಎಲ್ಕೆಜಿ ಮತ್ತು ಯುಕೆಜಿ ಪುಟಾಣಿಗಳಿಂದ ನೃತ್ಯ
ಕನ್ನಡ ಕನ್ನಡ ಸವಿ ಕನ್ನಡ ಕನ್ನಡದಲ್ಲಿ ಕಿಡಿದಾಡುವುದೆಂಬುದು ಕನ್ನಡದಲ್ಲಿ ಕಿಡಿಗುಳಿರು ಕನ್ನಡದಲ್ಲಿ ಕುಣಿದಾಡುವುದೆಂದರೆ ಕನ್ನಡದಲ್ಲಿ ಕಿಡಿಗುಳಿರುವುದು ಪಾವನವನ್ನು ಕಾಣುವ ಕವಿಯರು ಸಿಕ್ಕರೆ ಮನ ಮೈಮರೆಯುವುದು Anniversary of our first Prime Minister Pandit Jawaharlal Nehru. He was born on 14 November 1889 in Allahabad. His parents were Motilal Nehru and Swarup Rani. He had immense love and affection for children. He believed that children are the future of the country. Children also admired him, lovingly called him Chacha Nehru. The day reminds that children are gifts of God. They are builders of the nation. Children are valuable resources than diamonds, so children should be ಮಣ್ಣಾದರೆ ಕೋಲಾರದ ಮಣ್ಣಲ್ಲಿ ಬೆಳೆವೆ ಪರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ
ಕೈಯನ್ನು ತೊಳೆದೆ ಒಡೆಯಾದರೆ ನಾನು ಆ ಜೋಳದ ಸಿರಿಯಲ್ಲಿ ಬೆಳೆವೆ ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರೆವೆ ಗಣಿಯಾದರೆ ನಾನು ಸೋದರದನೆಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೇರೆ ಅಂದವೋ ಅಂದವೋ ಕನ್ನಡ ನಾಡು ನನ್ನ ಗೂಡುವಲ್ಲಿ ನೋಡು ಎಂದವೋ ಚಂದವು ನನ್ನಯ ಗೂಡು ನನ್ನ ಹಾಡುವಲ್ಲಿ ನೋಡು ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ ಕಸರೂರಿ ಮೆರೆವಳು ನನ್ನ ಮನೆಯ ಮಲ್ಲಿಗೆಯಲ್ಲಿ ಕನ್ನಡಿಗರ ಮನಸ್ಸು ಕನ್ನಡದ ಮಾತು ಕನ್ನಡದ ಕನ್ನಡಿಗರ ಮನಸ್ಸು ಕಾವೇರಿ ನೀರ ಕುಡಿಯುವ ನಾವೆಲ್ಲ
ದಯರಿಗೆ ಭಯವಿಲ್ಲ ದಯರಿಗೆ ಭಯವಿಲ್ಲ ಪ್ರಥಮವಾಗಿ ಕನ್ನಡಾಂಬೆಯನ್ನು ಸ್ಮರಿಸುತ್ತಾ ಕನ್ನಡಕ್ಕಾಗಿ ದುಡಿದು ಮಡಿದ ಮಹನೀಯರೆಲ್ಲರನ್ನು ಹಾಗೂ ಜವಾಹರ್ಲಾಲ್ ನೆಹರು ಅವರನ್ನು ಗೌರವದಿಂದ ನೆನೆಯುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಂಸ್ಥೆಯ ಕಾರ್ಯದರ್ಶಿಗಳು, ಮುಖ್ಯೋಪಾಧ್ಯಾಯರು, ಬೋಧಕ ಹಾಗೂ ಬೋಧಕೇತರ ವರ್ಗದವರಿಗೂ ಅನಂತ ಧನ್ಯವಾದಗಳು. ಕಡೆಯದಾಗಿ ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರ ವಂದನೆಗಳು. ಜೈ